ದೇವಸ್ಥಾನ ಇದೆ ಮೇಲೆ, ಅಲ್ಲಿ ಯಾರು ಪೂಜೆ ಗೀಜೆಗೆ ಯಾರು ಹೋಗಲ್ಲ. ದನಕರು ಮೇಯಿಸ್ತಾರಲ್ಲ ಅವ್ರು ಮಾತ್ರ ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಫಾರೆಸ್ಟ್ನವರು ಸ್ವಲ್ಪ ಆದ್ಯತೆ ಮಾಡಿಕೊಡ್ಬೇಕು. ಅದೊಂದು ಕೇಳ್ಕೊತಾ ಇದ್ದೀವಿ ನಾವು. ನನ್ನ ಹೆಸರು ಪರಮೇಶ ಅಂತ. ಈ ದೇವಸ್ಥಾನಕ್ಕೆ ಬರ್ತಾರೆ, ಮಳೆ ಆಗಲಿಲ್ಲ ಅನ್ನೋದಕ್ಕೋಸ್ಕರ ಬಂದು ಹೋಗ್ತಾರೆ. ಅತಿಯಾಗಿ ಈ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಒಂದು ಆದ್ಯತೆ ನೀಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಅಂತ ಅನ್ನೋದಕ್ಕೋಸ್ಕರನೂ ಸಮಯ ಬಿದ್ದು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇದೊಂದು ಅವಕಾಶ ಮಾಡಿ ಅಂತ ಎಲ್ಲರಿಗೂ ನಾನು ಪೂರ್ವವಾಗಿ ಸಮರ್ಪಣೆ ಕೇಳ್ತೀನಿ. ನಾವು ಪಾಳ್ಯದವರು, ಇದು ಕಣಮ ಮಾದಪ್ಪ ಅಂತ. ಇವಾಗ ನಾವು ಹೆಚ್ಚು ಕಮ್ಮಿ ಒಂದು 15-20 ವರ್ಷದಿಂದ ಈ ದೇವಸ್ಥಾನ ನಾವು ನೋಡಿದ್ದೀವಿ. ನಾವು ದನ ಕರು ಎಲ್ಲ ನಾವು ಮೇಯಿಸ್ತಾ ಇದ್ವಿ. ಈ ರೋಡಲ್ಲಿ ಬರ್ತಾಯಿದ್ರು, ಈಗ ರೋಡಲ್ಲಿ ಹೋಗ್ತಾಯಿದ್ರು. ಇವಾಗ ಜಾಗಿರಿ ಆ ಕಡೆ ಆದಮೇಲೆ ಇಲ್ಲಿ ರೋಡ್ ಸಂಪರ್ಕ ಕಮ್ಮಿ ಆಗೈತೆ. ಈ ದೇವಸ್ಥಾನಕ್ಕೂ ಪೂಜೆನೂ ಕಮ್ಮಿ ಆಗೈತೆ. ಇಲ್ಲಿ ಯಾರೂ ಸಂಪರ್ಕ ಮಾಡ್ತಾಯಿಲ್ಲ. ಇದಕ್ಕೊಂದು ಒಳ್ಳೆ ದಾರಿ ಮಾಡಬೇಕು, ಒಳ್ಳೆ ದೇವಸ್ಥಾನ ಮಾಡಬೇಕು ಅನ್ನೋದು ನಮ್ಮ ಆಸೆ. ಕೆಲವರು ಕೆಲವು ಜನ ಬಂದು ವಾದ ಮಾಡ್ತಾಯಿದ್ದಾರೆ. ಇಲ್ಲಿ ಅವಕಾಶ ಇದೆ, ಒಂದು ಒಳ್ಳೇದು ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ ಅಷ್ಟೇ. ಈ ದೇವಸ್ಥಾನ ಇತಿಹಾಸ, ಈ ಮಳೆ ಬೆಳೆ ಆಗಲಿಲ್ಲ ಅಂದರೆ ಇಲ್ಲಿ ಬಂದು ಮಾದಪ್ಪನ ತಮ್ಮಡಪ್ಪನವರು ಈ ಏರಿಯಾದಲ್ಲಿ ಬಂದು ಪೂಜೆ ಮಾಡ್ತಾರೆ. ಅದನ್ನು ನಮ್ಮ ಪೂರ್ವಜರು ಈ ದೇವಸ್ಥಾನದಲ್ಲಿ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆ ಉಳಿಸ್ಕೊಳ್ಳಿ ಅನ್ನೋದನ್ನು ನಾನು ಕೇಳ್ಕೊತಾ ಇದ್ದೀನಿ.